ಅದು ರಾಮಾರೂಢ ಮಠ. ಆ ಮಠದ ಪರಮ ರಾಮಾರೂಢ ಸ್ವಾಮೀಜಿಗೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಪಂಗನಾಮ ಹಾಕಿದವ ಹೇಗೆಲ್ಲ ಪ್ಲಾನ್ ಮಾಡಿದ, ಹೇಗೆಲ್ಲ ಸ್ವಾಮೀಜಿ ಯಾಮಾರಿದ್ರು, ಪೊಲೀಸ್ ಅಧಿಕಾರಿಗಳು ಇಂದು ಘಟನೆ ಬಗ್ಗೆ ಇಂಚಿಂಚು ಮಾಹಿತಿನ ಕೂಡ ಬಿಚ್ಚಿಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಂತೆ ಕಂತೆ ನೋಟು, ಸೀಸಾದ ಕಾರುಗಳು, ಪೊಲೀಸ್ ಸೈರನ್, ವಾಕಿಟಾಕಿ, ಯೂಟ್ಯೂಬ್ ಚಾನಲ್ ಲೋಗೋ ಒಂದ ಎರಡ. ಇತ್ತೀಚೆಗೆ ಬಾಗಲಕೋಟೆಯ ರಾಮರೂಢ ಮಠದ ಪರಮ ರಾಮರೂಢ ಸ್ವಾಮೀಜಿಗಳಿಗೆ ರಾಮದುರ್ಗ ಜೆಡಿಎಸ್ ಅಭ್ಯರ್ಥಿ ಪ್ರಕಾಶ್ ಮುಧೋಳ ವಂಚನೆ ಮಾಡಿದ್ದ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿ 1 ಕೋಟಿ ಹಣ ವಸೂಲಿ ಮಾಡಿದ್ದ. ಇವನು ಸದ್ಯ ಕಂಬಿ ಎಣಿಸ್ತಿದ್ದಾನೆ. ಕಾಕಿ ತನಿಖೆಯಲ್ಲಿ ಪ್ರಕಾಶ್ ಮುಧೋಳ ಸ್ವಾಮೀಜಿಗೆ ಮೋಸ ಮಾಡಿದ ಹೇಗೆ ಅನ್ನೋದು ಬಯಲಾಗಿದೆ. ರಾಮದುರ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ 2023 ನಲ್ಲಿ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ. ಮತ್ತೆ ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ. ಅವನು ಜೊತೆಗೆ ಅಗ್ರಿಕಲ್ಚರ್ ಮತ್ತೆ ಡೈರಿ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಆದರೆ ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ. ಈ ಪ್ರಕಾಶ್ ಮುಧೋಳ ಸೆಪ್ಟೆಂಬರ್ 15ರಂದು ಪೊಲೀಸ್ ಸಿಬ್ಬಂದಿಗೆ ಕಾಲ್ ಮಾಡಿ ಬೆಂಗಳೂರಿನಿಂದ ಡಿವೈಎಸ್ಪಿ ಮಾತಾಡ್ತಿರೋದು ಅಂತ ಹೇಳಿದ್ದಾನೆ. ಬಳಿಕ ಸ್ವಾಮೀಜಿ ಬಳಿ ಹೋಗಿ ಅವರಿಗೆ ಫೋನ್ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾನೆ. ಸ್ವಾಮೀಜಿಗೆ ನಿನ್ನ ಕೆಲ ವಿಡಿಯೋಗಳು ನಮಗೆ ಸಿಕ್ಕಿವೆ, ಚಿತ್ರದುರ್ಗದ ಮುರುಘಾ ಸ್ವಾಮೀಜಿ ರೀತಿ ಗತಿ ಕಾಣಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆಗೆ ಅಂಜಿದ ಸ್ವಾಮೀಜಿಗಳು ಬೆಂಗಳೂರಿಗೆ ತೆರಳಿ ಮೊದಲು 61 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೂಡ ಬಹಳ ಶಾತಿರಿದ್ದಾನೆ. ಅವನು ಬಹಳ ಪ್ಲಾನ್ ಮಾಡಿಬಿಟ್ಟು ಒಂದು ಸ್ಕೆಚ್ ಮಾಡಿಬಿಟ್ಟು ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಕಾಮನ್ ಎಲ್ಲರ ಪಬ್ಲಿಕ್ ಕೂಡ ಅದೇ ಹೇಳ್ತೀವಿ, ಯಾವುದೇ ಕಾರಣಕ್ಕೆ ಇಂಥ ಇಲ್ಲ ಕ್ರೈಮ್ ತಮ್ಮ ಸುತ್ತಮುತ್ತ ಹಿಂದೆ ಮುಂದೆ ನಡೆದಿದ್ರೆ ನಿಮ್ಮ ಅಲರ್ಟ್ನೆಸ್, ನಿಮ್ಮ ಅವೇರ್ನೆಸ್ ಇಂದ ಕೂಡ ಒಂದು ಇಮಿಡಿಯೇಟ್ಲಿ ಕ್ಲೂ ಬಂದ್ಬಿಡುತ್ತೆ. ಮತ್ತೆ ತಾವು ಕೂಡ ಅದೇ ರೀತಿಯಲ್ಲಿ ಇಮಿಡಿಯೇಟ್ಲಿ ಒಂದು ಡಿಫೆನ್ಸಿವ್ ಆಕ್ಷನ್ ಕೂಡ ತಗೊಳ್ಳಕ್ಕಾಗತ್ತೆ. ಇಷ್ಟಾದರೂ ಸ್ವಾಮೀಜಿ ಬೆನ್ನು ಬಿದ್ದ ಪ್ರಕಾಶ್ ಮಿಕ್ಕ 39 ಲಕ್ಷ ಹಣವನ್ನ ಸೆಪ್ಟೆಂಬರ್ 20ರಂದು ಹುಬ್ಬಳ್ಳಿಯಲ್ಲಿ ಪಡೆದುಕೊಳ್ತಾನೆ. ಈ ವೇಳೆ ಸ್ವಾಮೀಜಿ ಭಕ್ತರು ಪ್ರಕಾಶ್ ಬಂದಿದ್ದ ಕಾರಿನ ನಂಬರ್ ಚೆಕ್ ಮಾಡ್ತಾರೆ. ಆಗಲೇ ನೋಡಿ ಗೊತ್ತಾಗಿದ್ದು ಇವನು ಪ್ರಕಾಶ್ ಮುಧೋಳ ಅಂತ. ಅಂದಹಾಗೆ ಪ್ರಕಾಶ್ ಮುಧೋಳನ ಮೇಲೆ ಈ ಹಿಂದೆಯೇ 12 ಪ್ರಕರಣಗಳು ಇವೆ. 3 ಕಳ್ಳತನ, 3 ವಂಚನೆ, 3 ಸುಲಿಗೆ ಸೇರಿ 12 ಕೇಸ್ ಸೇರಿವೆಯಂತೆ. ಇಂತಹ ಕ್ರಿಮಿನಲ್ ಪ್ರಕಾಶ್ ಸ್ವಾಮೀಜಿಯನ್ನ ಪಕ್ಕಾ ಪ್ಲಾನ್ ಮಾಡಿಯೇ ಮೋಸ ಮಾಡಿದ್ದಾನೆ. ಬಾಗಲಕೋಟದಿಂದ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಕತ್ತೆ ಮಾರಾಟ ಮಾಡಿ ಹಾಲು ಖರೀದಿ ಮಾಡುತ್ತಿದ್ದ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಬಾಗಿಲು ಹಾಕಿಕೊಂಡು ಹೋದ ಬಳಿಕ ನೊಂದ ರೈತರು ಮುಂದೇನು ಎಂಬ ಯಕ್ಷ ಪ್ರಶ್ನೆಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ದುಬಾರಿ ಹಣಕ್ಕೆ ಖರೀದಿ ಮಾಡಿರುವ ಕತ್ತೆ ಮತ್ತು ಅವುಗಳಿಂದ ಪಡೆಯುತ್ತಿರುವ ಹಾಲು ಏನ್ ಮಾಡೋದು ಎಂಬುದನ್ನು ತಿಳಿಯದೆ ರೈತರು ಹಾಲು ಶೇಖರಣೆ ಮಾಡಿಯೂ ಲಾಭವೇನು ಅಂತ ಚಿಂತೆಯಲ್ಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿದ ಕಂಪನಿ, ರೈತರಿಗೆ ಕತ್ತೆ ಹಾಲಿನ ಹೆಸರಿನಲ್ಲಿ ಮಹಾ ಮೋಸ ಮಾಡಿದ ಕಂಪನಿ, ದುಡ್ಡಿನ ಆಸೆಗೆ ಅನ್ನದಾತರಿಗೆ ಭಂಗನಾಮ ಹಾಕಿದ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಗೆ ಕತ್ತೆ ಮಾರಾಟ ಮಾಡ್ತಿತ್ತು. ರೈತರಿಂದ 3 ಲಕ್ಷ ರೂಪಾಯಿ ಹಣ ಪಡೆದು ಕತ್ತೆ ನೀಡಿ ಅವರಿಂದಲೇ ಕತ್ತೆ ಹಾಲು ಖರೀದಿ ಮಾಡ್ತಿತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2300 ರೂಪಾಯಿ ನೀಡಿ ಹಾಲನ್ನ ಪಡಿತಾ ಇತ್ತು. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಅಧಿಕಾರಿಗಳು ದಾಳಿ ಮಾಡಿ ಕಂಪನಿಗೇನೋ ಬೀಗ ಜಡ್ದಿದೆ. ಆದ್ರೆ ಕತ್ತೆ ಖರೀದಿಸಿದವರ ಪಾಡು ಅಯೋಮಯವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಜೆನ್ನಿ ಮಿಲ್ಕ್ ಕಂಪನಿಯವರು ನಾಪತ್ತೆಯಾಗಿದ್ದಾರೆ. ದುಬಾರಿ ಹಣ ಕೊಟ್ಟು ಕತ್ತೆ ಖರೀದಿಸಿದ ರೈತರು ಕಂಗಾಲಾಗಿದ್ದಾರೆ. ಕತ್ತೆ ಹಾಲು ಖರೀದಿ ಮಾಡುವವರೆಲ್ಲ ಪರದಾಡ್ತಿದ್ದಾರೆ. DC ಏನ್ ಹೇಳಿದ್ರು, ಮೊದಲು ಅವ್ರು ಸಿಗಿರ್ಲಿ, ಅವರು ಈಗ ತನಿಖೆ ನಡೀತಾ ಇದೆ ನೋಡ್ರಿ, ನಿಮ್ಗೆ ಏನಾದ್ರು ದಾರಿ ಗೊತ್ತಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ರಿ, ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಸುಮಾರು ಇಲ್ಲಿ 100 ಜನ ಇದ್ದಾರೆ, 100-150 ಜನ ಬಂದಿದ್ದಾರೆ. ಇವತ್ತು ಇನ್ನ ಬರೋರಿದ್ರು, ನಾವೇ ಬೇಡ ಅಂತ ಹೇಳಿದ್ವಿ ನಾವು. 20 ದಿನಗಳಿಂದ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ ಹಾಲು ಖರೀದಿಸಿಲ್ಲ. ಹೀಗಾಗಿ ಪ್ರತಿ ರೈತರ ಬಳಿ ಸುಮಾರು 40 ಲೀಟರ್ಗಿಂತಲೂ ಅಧಿಕ ಕತ್ತೆ ಹಾಲಿನ ಸಂಗ್ರಹವಿದೆ. ಆದರೆ ಆ ಹಾಲನ್ನ ಯಾರಿಗೆ ಮಾರೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಜೆನ್ನಿ ಮಿಲ್ಕ್ ಬಗ್ಗೆ ಈಗಾಗಲೇ ರೈತರ ಒಂದು ಕೋರಿಕೆಯಂತೆ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸ್ತಾ ಇದ್ದಾರೆ.
ಅದರಲ್ಲಿ ಮೋಸ ಹೋಗಿರ್ತಕ್ಕಂಥ ರೈತರಿಂದ ಮಾಹಿತಿ ಪಡೆದು ಅವರನ್ನು ನಿಯಮಾನುಸಾರ ಪೊಲೀಸ್ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಿಕ್ಕ ನಂತರ ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ತಮಗೆ ಮಾಹಿತಿ ನೀಡ್ತಾರೆ. ಬಟ್ ಈಗ ರೈತರು ಬಂದು ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ, ಕತ್ತೆ ಇದೆ, ಅದು ಹಾಲಿದೆ, ಏನು ಮಾಡೋದು ಅಂತ. ಹಾಲು ಅದು ಜೈವಿಕ ಅಂಶ ಇರೋದ್ರಿಂದ ಅದು ಸಹಜವಾಗಿ ಸ್ವಲ್ಪ ದಿನದ ನಂತರ ಹಾಲು ಕೆಟ್ಟು ಹೋಗುತ್ತೆ. ಅದೇನೇ ಇರಲಿ, ದುಡ್ಡಿನ ಆಸೆಗೆ ಕತ್ತೆ ಕಾಯೋಕೆ ಹೊರಟವರಿಗೆ ಈಗ ಉಳಿದಿರುವುದು ಕತ್ತೆ ಮಾತ್ರ ಅನ್ನೋದೇ ವಿಪರ್ಯಾಸ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.